ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 15. ಇವತ್ತು ಬೆಳಗ್ಗೆನೆ ಎದ್ದು ನಾಯಿ ವಾಕ್ ಕರ್ಕೊಂಡೋಗಿ ಬಂದೆ. ಆಗಿದ್ದಾಗಲಿ ಇವತ್ತು ಮತ್ತೆ 4 ಮೊಟ್ಟೆ ಎತ್ಬಿಡೋಣ ಅಂತ ಎತ್ತದೆ. ಎತ್ತಕ್ಕೆ ನೋಡ್ತೀನಿ ಒಂದು ಅಂಟ್ಕೊಂಡು ಹೊಡೆದೇ ಹೋಗ್ಬಿಟ್ಟೈತಿ. ಬಟ್ ಏನೂ ಹೊರಗೆ ಬಂದಿರಲಿಲ್ಲ. ಆಮೇಲೆ ಬ್ರೇಕ್ಫಾಸ್ಟ್ 5 ಹಾಫ್ ಬಾಯ್ಲ್ಡ್ ತಿನ್ನೋಕ್ಕಾಗಲ್ಲ ಬೆಳಗ್ಗೆ. ಬಾಯ್ 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 ಜಾಕು, ಬಾಯ್ ಬಾಯ್, ನೋಡೋಣ ಸಿಗೋಣ. ಆಮೇಲೆ ಗಾಡಿ ಎತ್ಕೊಂಡು ಚಳಿ ಬೆಂಗಳೂರು ಅದು ಯಾಕೆ ಹಿಂಗೆ ಚಳಿ ಆಯ್ತಿತ್ತು. ನನ್ನ ಹೊಲ ಜಾಸ್ತಿ ಗಲೀಜಾಗಿತ್ತು, ಎತ್ಕೊಂಡು ಹೊರಟೆ. ಟ್ರಾಫಿಕಲ್ಲೆಲ್ಲ ಬಡ್ದಾಡ್ಕೊಂಡು ವಾಪಸ್ ಎದ್ದಿದ್ದೆ BTM ಅಲ್ಲಿ. ಏನೋ ಮೀಟಿಂಗ್ ಇತ್ತು ಅಂತ ಹಾಕಿದ್ರು ತಲೆಗೆ. ಮೀಟಿಂಗ್ ಮುಗಿಸ್ಕೊಂಡು ಲೇಟ್ ಆಗಿತ್ತು. ಊಟ ಮಾಡೋದಂತ ಚಿಕನ್ನು, ಚಪಾತಿ, ಆಲೂಗಡ್ಡೆ ಪಲ್ಯ. ಟೈಮು 3 ಗಂಟೆ. ಏನೋ ಮೀಟಿಂಗ್ ಇತ್ತು ಅಂದ್ಕೊಂಡ್ಬಿಟ್ಟು ಹಾಕೊಂಡು ರುಬ್ಬಿತ್ತು. ದೇವರು ಗುರು, ತಲೆನೋವು ಸೌಂಡ್ಗೆ. ಬಟ್ ಮಾಡಬೇಕಿತ್ತು, ಅಟೆಂಡ್ ಮಾಡಿದ್ದೀವಿ. ಲಂಚಿಗೆ ಲೇಟಾಗಿ ಬಂದೆ. ಹೊಟ್ಟೆ ಇದ್ದಿತ್ತು, ಡಯಟ್ ಯಾವಾಗ ಸ್ವಲ್ಪ ಕರ್ರ ಅಂತದೀಗ. ತಿಂದ್ಬಿಟ್ಟು ಕಾರ್ಡಿಯೋ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ. ವಾಪಸ್ ಇನ್ನೂ ಸಂಜೆ ಒಳಗೆ ಇನ್ನೂ ಏನೇನು ಜೈ ಅಂತಾರೋ ನಂಗೆ ಗೊತ್ತಿಲ್ಲ. ಬಿಡಿಸಿ ಏನು ಜೈ ಅಂತಾರೆ ಅಂದು ನಾವು ಜೈ ಅನ್ನೋದ್ರ ಜೊತೆಲಿ ಅಷ್ಟೇ. ಬಾಯ್. ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಡೀರಿ ಮನೆಗೆ ಹೊರಡೋಣ ಅಂತ ಹೊರಟೆ. ಇಲ್ಲಿ ಹಂಗೆ ಬರ್ತಾ ಟ್ರಾಫಿಕಲ್ಲಿ ಒಂದು ಲೈನ್ ಕಾಣಿಸ್ತು. ಏನು ನೋಡಿ ನೀಟಾಗಿ, ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಶನಿಗಳಿರಬಾರ್ದು, ಧರ್ಮ ಬಿಟ್ಟರು ಕರ್ಮ ಬಿಡಲ್ಲ ಅಂತ ಸೈಕಿತ್ತು ಅಂತ ನೋಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೂ ಟೈಮ್ ಇರಲ್ಲ ಗುರು. ಒಂದೊಂದ್ಸಲಿ ಟ್ರಾಫಿಕಲ್ಲಿ ಅಷ್ಟೊಂದು ಸೈಕ್ ಆಗಿಬಿಡುತ್ತೆ. ಡ್ರೆಸ್ಸು ಚೇಂಜ್ ಮಾಡಲ್ಲ, ಏನು ಹಾಕ್ಕೊಂಡು ಹೋಗಿರ್ತೇನೋ ಅದರಲ್ಲೇ ಸೀದಾ ಕ್ರಿಯೇಟಿನ್ ಹಾಕೋ, ನೀರು ಕುಡಿ, ಹೋಗು. ಅದೇನೋ ಗೊತ್ತಿಲ್ಲ, ಡ್ರೈ ಪೌಡ್ರು ಕ್ರಿಯೇಟಿನ್ಗೆ ಹಾಕಿದ ತಕ್ಷಣ ಮೂಗಲೆಲ್ಲ ಹಬೆ ಥರ ಬರ್ತಿರುತ್ತೆ ಆ ಪೌಡ್ರು. ಜಿಮ್ಮಿಗೆ ನಮ್ಮ ಪಯಣ ನೋಡೋಣ. ಶಿಸ್ತು ಮತ್ತೆ ಜಿಮ್ಮಿಗೆ ಪಯಣ, ಬೋನ್ ಮಿಲ್ದಾರಿ, ಚೆಸ್ಟ್ ಟ್ರೈಸೆಪ್ ಹೊಡಿನಾಯಿರಿ ಬಾ ಕಲ್ಟ್ನಿಯೋ. ಚೆಸ್ಟ್ ಟ್ರೈಸೆಪ್ ಹೊಡೆಯುವ, ನೋಡೋಣ ಜನ ಹೆಂಗಿದ್ದಾರೆ ಅಂತ. ಹೊರಗಡೆ ಗಾಡಿ ನೋಡಿ ನಂಗೆ ಬೇಜಾರಾಯಿತು. ಒಳಗಡೆ ಟಿಂಗ್ ಜನ ಸಾಗಲ್ಲ. ಇವನು ಯಾವಾಗಲೂ ಮಿಷಿನ್ ಪ್ರೆಸ್ ಹೊಡಿತಿರ್ತಾನೆ ಅಂತ ಅನ್ಕೊಂಬಿಡಿ. ಹೊಸ ಮಿಷಿನು, ಅದಕ್ಕೆ ನೋಡ್ಬಿಡೋಣ ಎಷ್ಟಾಗುತ್ತೋ ಅಷ್ಟು ಹೊಡಿತೀವಿ. ಫುಲ್ ಖುಷಿ ಹೊಸ ಮಿಷಿನಲ್ಲಿ ಮಾಡೋಕ್ಕೆ. ನಾವು ಹಳೆ ಜಿಮ್ಮಲ್ಲೆಲ್ಲ ಇದಿರಲಿಲ್ಲ, ಕಲ್ಟಲ್ಲಿದೆ, ಮಾಡ್ತಿದ್ದೀವಿ. ಅದನ್ನು ಮುಗಿಸ್ಕೊಂಬಿಟ್ಟು 3 ಸೆಟ್ ಅಂಟಿಲ್ ಫೇಲ್ಯೂರ್, ಪೆಗ್ ಫ್ಲೈಸ್ ಮಾಡಿದೆ. ಅಂಟಿಲ್ ಫೇಲ್ಯೂರ್ ಇದನ್ನು. ನೆಕ್ಸ್ಟು ಇನ್ಕ್ಲೈನಿಗೆ ಬಂದೆ. 20 kg. ನಾನು ವಾಪಸ್ ಫಾರ್ಮಿಗೆ ಬರ್ತಾ ಇರೋದು ಅನಿಸ್ತಿತ್ತು. ಫಸ್ಟ್ 25 kg ಆರಾಮಾಗಿ ಎತ್ತುತ್ತಿದ್ದೆ. ಪ್ಲಸ್ ಲಾಸ್ಟ್ ಇಯರ್ ಜಿಮ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ನೀಟಾಗಿ ಎತ್ತಿದೆ. ಆಮೇಲೆ ಜಿಮ್ಮಲ್ಲಿ ಇದನ್ನು ನೋಡಿದೆ, ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್. ಎಷ್ಟು ವೆಯ್ಟ್ ಎತ್ತುತ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗೆ ಎತ್ತುತ್ತೀರ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟು ಟ್ರೈಸೆಪ್ಸ್ಗೆ ಅಂದ್ಬಿಟ್ಟು ಸಿಂಗಲ್ ಆರ್ಮ್ ಎಕ್ಸ್ಟೆನ್ಷನ್ಸ್ ಡಂಬಲಲ್ಲಿ ಮಾಡಿದೆ. ಓವರ್ ಹೆಡ್ ಎಕ್ಸ್ಟೆನ್ಷನ್ಸು 2, ಫಸ್ಟ್ ಲೆಫ್ಟು ಆಮೇಲೆ ರೈಟು. ಯಾಕೆಂದರೆ ಮಸಲ್ ಇಂಬ್ಯಾಲೆನ್ಸ್ ಆಗಿಬರ್ತಲ್ಲ ಲಾಸ್ಟ್ ಇಯರ್ ಆದಂಗೆ. ಅದಾದಮೇಲೆ ಬ್ಯಾಕ್ ಡಿಪ್ಸ್ ಹೊಡೆದೆ. ಅಂಟಿಲ್ ಫೇಲ್ಯೂರ್ ಹಿಡ್ಕೊಂಬಿಡ್ಬೇಕು, ಕೈ ಎದ್ದಂತಾನೆ ಇಲ್ಲ ಅನ್ನೋವರೆಗೂ. ಅಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಮಾಡಿದ್ದೆ ಆ್ಯಪ್ಸ್ಗೆ ಅಂತ ಲೆಗ್ ರೈಸಸ್. ಇದು ಅಂಟಿಲ್ ಫೇಲ್ಯೂರ್ 3 ಸೆಟ್ಟು. ಜಿಮ್ಮು ಫ್ರೆಂಡ್ಸ್ ಜೊತೆ ಹೋಗ್ಬೇಕು. ಯಾಕೆ ಗೊತ್ತಾ? ನೋಡ್ರಿ ನೆಕ್ಸ್ಟು. ನಾನು ಜೀವನದಲ್ಲಿ ನನ್ನ ಮಕ್ಕಳು ಹೆಂಗೆಲ್ಲ ಮಾಡ್ತಾರೆ ಅಂತ ನಂಗೆ ಅಂದ್ಕೊಂಡಿರಲ್ಲ. ಜಿಮ್ಮಲ್ಲಿ ನನ್ನ ಲಿಟ್ರಲಿ ಬೀನ್ ಬ್ಯಾಗ್ ಅಂದ್ಕೊಂಬಿಟ್ಟವ್ರ ಮೇಲೆಲ್ಲ ಕೂರ್ತಾರೆ, ಎತ್ತಾಕ್ತಾರೆ. ಆಮೇಲೆ ಪ್ಲ್ಯಾಂಕು ಹಿಡ್ಕೊಂಬಿಡ್ತದೆ ಗುರು. ಏನೇನು ಹಿಡ್ಕೋಬೇಕು, ಹೊಟ್ಟೆ ಕೋರೆಲ್ಲ ಹಿಡ್ಕೊತದೆ. ಅದಾದಮೇಲೆ ಆಬ್ವಿಯಸ್ಲಿ ಫಿನಿಷರ್ ಪುಷಪ್ಸ್. ನಾನು ಇವತ್ತು ಜಾಸ್ತಿ ಹೊಡಿತೀನಿ ಅಂತ ನಂಗೆ ಅನಿಸಿತ್ತು. ಹಂಗೋ ಹಿಂಗೋ 5-6 ಹೊಡಿತಿದ್ದವನು 11ಕ್ಕೆ ಬಂದುಬಿಟ್ಟೆ ಸೀದಾ. ಇನ್ನೂ ಹೊಡಿಬೋದಿತ್ತು, ಸ್ಟ್ರೆಸ್ ಕೊಡೋದು ಬೇಡ. ಫಿನಿಷರ್ ಅದು. ಆಮೇಲೆ ಏನಾರ ಲಟ್ಪಟ್ ಅಂದ್ಬಿಟ್ಟು ಎಲ್ಲೋಗಲಿ. ಇದು ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮ್ಮ ಹುಡುಗರು ಬಾಯ್ ಹೇಳಿ, ದಿಸ್ ಇಸ್ ದ ಪುಲ್ ಮತ್ಲಬ್ ದ ಎಳೀಸ್. ಸರಿ, ಗಾಡಿ ಈ ರೇಂಜಿಗೆ ಗಲೀಜಾಗಿದೆ, ಬಟ್ ಚೆನ್ನಾಗಿತ್ತು. ಚೆಸ್ಟ್ ಟ್ರೈಸೆಪ್ಸು. ಮನೆಗೆ ಹೋಗಿ ಉಂಡ್ಬಿಟ್ಟು ನಾಯಿ ವಾಕ್ ಕರ್ಕೊಂಡೋಗಿ ಮಂಕಬಿಡೋಣ. ಹಂಗೆ ಮನೆಗೆ ಬಂದುಬಿಟ್ಟು ಊಟ ಮಾಡ್ಕೊಂಡು ನಾಯಿ ವಾಕ್ ಕರ್ಕೊಂಡು ಹೋದೆ. ಸದ್ಯಕ್ಕೆ ಡೇ 15 ಕಂಪ್ಲೀಟ್ ಅಷ್ಟೇ.